ಹಸಿರುವನ ನಡುವೆ ಕಂಗೊಳಿಸುವ ಸುಂದರವಾದ ಶಾಲೆ. ಒಮ್ಮೆ ನೋಡುವಾಗ ಇದು ಗಾರ್ಡನ್ ತರ ಕಾಣಿಸುತ್ತೆ, ಆದ್ರೆ ಇದು ಗಾರ್ಡನ್ ಅಲ್ಲ, ಬದಲಾಗಿ ಕೊಪ್ಪಳ ಜಿಲ್ಲೆಯಲ್ಲಿರುವ ವಿಶೇಷ ಸರ್ಕಾರಿ ಶಾಲೆ. ಅರೆ, ಇದೇನು ವಿಶೇಷ ಸರ್ಕಾರಿ ಶಾಲೆ ಅಂತ ಹೇಳ್ತಾ ಇದ್ದೀವಿ ಅಂತ ಪ್ರಶ್ನಿಸ್ತಿದ್ದೀರಾ? ಎಸ್, ಇದರ ಹಿಂದೆ ಒಂದು ಸ್ಟೋರಿ ಇದೆ. ಅದೇನು ಅಂತ ಹೇಳ್ತೀವಿ, ಕೇಳಿ. ವೀಕ್ಷಕರೇ, ಇದು ಕೊಪ್ಪಳ ಜಿಲ್ಲೆಯ ತಿಪ್ಪರಸನಾಳ ಎಂಬ ಕುಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ. ಒಂದು ಸಮಯದಲ್ಲಿ ಈ ಶಾಲೆಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇರಲಿಲ್ಲ. 4 ಚಿಕ್ಕ ಚಿಕ್ಕ ಕೊಠಡಿಗಳಲ್ಲಿ ತರಗತಿ ನಡೆಸಲಾಗ್ತಾ ಇತ್ತು. ಮಕ್ಕಳ ಸಂಖ್ಯೆ ಕೂಡ ಬಹಳ ಕಡಿಮೆ ಇತ್ತು. ಆದರೆ ಈ ಶಾಲೆಯ ಚಿತ್ರಣವನ್ನೇ ಬದಲಾಯಿಸಿದ್ದು 2020ರಲ್ಲಿ ಈ ಶಾಲೆಗೆ ಕಾಲಿಟ್ಟ ಮುಖ್ಯ ಗುರುಗಳಾದ ಮಹೇಶ್ ಸಬರದ ಅವರು. ಮುಖ್ಯ ಗುರುಗಳಾದ ಮಹೇಶ್ ಸವರದ ಅವರು ಈ ಶಾಲೆಯಲ್ಲಿ ಸೇವೆ ಆರಂಭಿಸಿದ ಬಳಿಕ ಈ ಶಾಲೆಯ ಅಭಿವೃದ್ಧಿಗೆ ಅವರು ಬಹಳಷ್ಟು ಶ್ರಮ ವಹಿಸಿದ್ರು. ಸರ್ಕಾರಿ ಶಾಲೆಯನ್ನ ಖಾಸಗಿ ಶಾಲೆಯ ಮಟ್ಟಕ್ಕೆ ಬೆಳೆಸಿದ್ರು. ಶಾಲೆಯ ಸುತ್ತ ಹಸಿರು ಗಿಡಗಳನ್ನ ನೆಟ್ಟು ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ, ಹೈಟೆಕ್ ಶೌಚಾಲಯ, ಹಚ್ಚ ಹಸಿರಿನ ವಾತಾವರಣ ನಿರ್ಮಿಸಿದ್ರು. ಸೋಲಾರ್ ಲೈಟ್ ವ್ಯವಸ್ಥೆ, ಸ್ವಚ್ಛತೆಯ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿದ್ರು. ಪರಿಣಾಮ ಶಾಲೆಯ ಚಿತ್ರಣವೇ ಬದಲಾಯಿತು. 1ರಿಂದ 5ನೇ ತರಗತಿವರೆಗಿನ ಮಕ್ಕಳ ಸಂಖ್ಯೆಯು ಹೆಚ್ಚಾಯಿತು. ಈಗ ಈ ಶಾಲೆಯಲ್ಲಿ ಒಟ್ಟು 60 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ತಿಪ್ಪರಸನಾಳದ ಕುಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಗ ಜಿಲ್ಲೆಗೆ ಮಾದರಿ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿಯ ಶಿಕ್ಷಕರು ವಿಶೇಷ ಕಾಳಜಿ ವಹಿಸಿ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಈ ಶಾಲೆಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಪ್ರಶಸ್ತಿ ಕೂಡ ಲಭಿಸಿದೆ. ಈ ಮೂಲಕ ಹಳ್ಳಿಯ ಸರ್ಕಾರಿ ಶಾಲೆ ಹಳ್ಳಿಗೆ ಗರಿಮೆ ಎಂಬಂತೆ ಭಾಸವಾಗಿದೆ. ಮಹೇಶ್ ಸಬರ ಅವರು ಈ ಶಾಲೆಗೆ ಶಾಲಾ ಮುಖ್ಯ ಶಿಕ್ಷಕರಾಗಿ ಬಂದಿದ್ದು ಈ ಶಾಲೆಗೆ ಸಿಕ್ಕ ವರ ಅಂದ್ರೂ ತಪ್ಪಾಗ್ಲಾರ್ದು. ಇವರ ಶ್ರಮ ಶಾಲೆಯನ್ನ ಬದಲಾಯಿಸಿದ ರೀತಿಗೆ ನಾವು ನಿಜವಾಗ್ಲೂ ಶರಣಾಗ್ಲೇಬೇಕು. ಸರ್ಕಾರಿ ಶಾಲೆಯನ್ನ ಒಂದು ಮಾದರಿ ಶಾಲೆಯಾಗಿ ಮಾಡುವಲ್ಲಿ ಶಾಲಾ ಎಸ್ಟಿಎಂಸಿಯ ಸರ್ವ ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವಕರು, ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಕೈಜೋಡಿಸಿದ್ದಾರೆ. ಅಂತೂ ಹಳ್ಳಿಗೆ ಮುಕುಟದಂತಿರೋ ಬಡ ಮಕ್ಕಳ ವಿದ್ಯಾ ದೇಗುಲ ಈಗ ಸುಂದರವಾಗಿ ಬದಲಾಗಿದ್ದು ನಿಜವಾಗ್ಲೂ ಸಂತೋಷದ ವಿಚಾರ. ಶಾಲಾ ಮಕ್ಕಳ ಭವಿಷ್ಯ ಉತ್ತಮವಾಗಿರಲಿ, ಶಾಲಾ ಶಿಕ್ಷಕರಿಗೂ ಶುಭವಾಗಲಿ ಅಂತ ಹಾರೈಸಿದ ಶಾಲಾ ಅಭಿವೃದ್ಧಿಗೆ ಶ್ರಮಿಸಿದ ಮುಖ್ಯ ಗುರುಗಳಾದ ಮಹೇಶ್ ಸಬರ ಅವರ ಪರಿಶ್ರಮಕ್ಕೆ ಜೈ ಭೀಮ್ ನ್ಯೂಸ್ ವತಿಯಿಂದ ಹ್ಯಾಟ್ಸ್ ಆಫ್. ಜ್ಞಾನಪ್ಪ ಹೆಚ್ ದ್ಯಾವಣ್ಣವರ್, ಕೊಪ್ಪಳ. ಜೈ ಭೀಮ್ ನ್ಯೂಸ್ 24x7, ಇದು ಬಹುಜನರ ನ್ಯಾಯಕ್ಕಾಗಿ.